ಪ್ರಪಂಚದಲ್ಲಿ ಮಾದಕ ವ್ಯಸನಿಗಳು ಜಾಸ್ತಿ ಆಗಿದ್ದಾರೆ. ಡ್ರಗ್ಸು, ಅಫೀಮು, ಗಾಂಜಾ, ಮಾದಕ ವಸ್ತುಗಳು ಆ ಸೇವನೆಯಿಂದ ಅವರ ಆರೋಗ್ಯಗಳನ್ನ ಕೆಡಿಸ್ಕೊಳ್ತಾ ಇದ್ದಾರೆ. ಆದ್ದರಿಂದ ನಾನು ನಮ್ಮ ಜಾಲಹೋಬಳಿಯಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ ಅನ್ನೋ ಉದ್ದೇಶ ಅಂದರೆ ನಮ್ಮ 70 ಹಳ್ಳಿ ಮಕ್ಕಳು ಯಾವುದೇ ಥರವಾದ ಮಾದಕ ವಸ್ತುಗಳ ವ್ಯಸನಿಗೆ ಒಳಗಾಗಬಾರ್ದು. ಈ ಒಂದು ಕ್ರೀಡೆಯನ್ನು ಆಡ್ತಾ ಇದ್ದರೆ ಅವ್ರಿಗೂ ಒಂದು ಸ್ಫೂರ್ತಿ ಇರ್ತದೆ. ನನ್ನಲ್ಲಪ್ಪ ನಾವು ಪ್ಲೇಯರ್ ಆಗಬೇಕು ಅಂತೇಳಿ ಆ ಪ್ಲೇಯರ್ ಆಗಬೇಕು ಅಂತ ಮನಸ್ಥಿತಿ ಬಂದಾಗ ಅವ್ರಿಗೇನು ಅನಿಸಲ್ಲ. ಅವಾಗ ಒಳ್ಳೆಯ ಮನಸ್ಥಿತಿ ಬರ್ತದೆ ಅವ್ರಿಗೆ. ಮುಂದೆ ಅವರು ಅವರ ಒಂದು ಕುಟುಂಬಕ್ಕೆ ನೆರವಾಗ್ತಾರೆ. ಯಾವುದೇ ತೊಂದರೆ ಇಲ್ಲದಂಗೆ ಅವರು ಕುಟುಂಬ ನಡೆಸ್ಕೊಂಡು ಹೋಗ್ತಾರೆ ಅಂತೇಳಿ ನಾನು ನಂಬಿದ್ದೀನಿ. ದೇವರಲ್ಲಿ ನಾನು ಹೇಳೋದೇನೆಂದರೆ ಆ ಥರ ಯಾರಿಗೂ ಮನೋವು ಬರೋದು ಬೇಡ. ಮಾದಕ ವಸ್ತುಗಳ ವ್ಯಸನಿಗಳು ಯಾರೂ ಆಗೋದು ಬೇಡ. ಎಲ್ಲರೂ ಕೂಡ ನಮ್ಮ ಜಾಲಹೋಬಳಿ ಚೆನ್ನಾಗಿರಬೇಕು ಅನ್ನೋದೇ. ಇಡೀ ಪ್ರಪಂಚದಲ್ಲಿ ಚೆನ್ನಾಗಿರಬೇಕು, ಆದರೆ ನಾನು ನಮ್ಮ ಜಾಲಹೋಬಳಿ ಫಸ್ಟ್ ಚೆನ್ನಾಗಿರಬೇಕು ಅಂತೇಳಿ ನಾನು ಫಸ್ಟು ನಮ್ಮ ಆಟಗಾರರಿಗೆ ಆಶಿಸ್ತೀನಿ. ಹಾಗೆ ದೇವರು ಕೂಡ ಅವ್ರ ಮೇಲೆ ಕೃಪೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮ ಟಿ ವಿ ವಾಹಿನಿ ಮುಖಾಂತರ ಬೇಡುವಂತೀನಿ. ನಾನು 4 ವರ್ಷ ಅಂತಲ್ಲ, ಇದು ನಾವು ಬಾಲಗಂಗಾಧರನಾಥ ಸ್ವಾಮೀಜಿ ಕಪ್ಪು ಅಂತ ನಡೆಸ್ತಾ ಇದ್ದೀರಿ. ಹಿಂದೆ ಅದು ಸುಮಾರು 15 ವರ್ಷದಿಂದ ನಡೆಸ್ತಾ ಇದ್ದೀರಿ. ಈಗೇನಾಯಿತು, 4 ವರ್ಷದಿಂದ ಹುಡುಗರ ಒಂದು ಒತ್ತಾಯದ ಮೇಲೆ ಜಲ ಪ್ರೀಮಿಯರ್ ಲೀಗ್ ಅಂತೇಳಿ ನಾವು ಸ್ಟಾರ್ಟ್ ಮಾಡಿದ್ವಿ. 12 ತಂಡವಾಗಿ ನಾವು ಓನರ್ಗಳು ಕೊಟ್ಟು ಒಂದೊಂದು ತಂಡಕ್ಕೆ ಒಬ್ಬ ಓನರ್ ಮಾಡಿ ಆಟಗಾರನ ಖರೀದಿ ಮಾಡುವ ಪ್ರಕ್ರಿಯೆಯನ್ನು ಮಾಡಿ 12 ತಂಡಕ್ಕೆ ಮ್ಯಾಚ್ಗಳು ಹಾಕಿ ಈಗ ಜಲ ಪ್ರೀಮಿಯರ್ ಲೀಗು 4ನೇ ವರ್ಷ ನಡೀತಾ ಇದೆ. ಈ ಒಂದು ಪಂದ್ಯಾವಳಿಗಳಿಗೆ ನಮ್ಮ ಜಾಲಹೋಬಳಿಯ ಎಲ್ಲ ಮುಖಂಡರುಗಳು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಎಲ್ಲರೂ ಕೂಡ ನಮಗೆ ಸಹಾಯ ಮಾಡ್ತಾಯಿದ್ದಾರೆ. ಹಾಗೆ ನಮ್ಮ ಆಟಗಾರರು ಕೂಡ 70 ಹಳ್ಳಿ ಆಟಗಾರರು ಯಾವುದೇ ಒಂದು ಮಾದಕ ವ್ಯಸನಿಗೆ ಒಳಗಾಗದೆ ಈ ಒಂದು ಕ್ರೀಡೆಯನ್ನು ಆಡೋಕ್ಕೆ ಎಲ್ಲ ತುಡಿಗಾಲಲ್ಲಿ ನಿಂತ್ಕೊಂಡು ಈ ಒಂದು ಜಾಲ ಪ್ರೀಮಿಯರ್ ಲೀಗ್ನ ಯಶಸ್ವಿಯಾಗಿ ನಡೆಸ್ಕೊಂಡು ಮಾಡ್ತಾಯಿದ್ದೀರಿ. ಈ ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದಾರೆ, ನಮ್ಮ ಈ ಒಂದು ತಂಡದ ಎಲ್ಲ ಆಟಗಾರರು ಏನಿದ್ದಾರೆ ಅವ್ರಿಗೇನೂ ಈ ಒಂದು ಪಂದ್ಯಾವಳಿಗಳು ನಡೆಯುವಾಗ ಅಡೆತಡೆ ಆಗದೆ ಅವರೆಲ್ಲರೂ ಕೂಡ ಫಿಟ್ಟಾಗಿ ಈ ಒಂದು ಪಂದ್ಯಾವಳಿಗಳನ್ನ ಆಡಿ ಜಯಿಸಬೇಕು. ಹಾಗೆ ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು. ಹಾಗೆ ಎಲ್ಲರೂ ಕೂಡ ಶಾಂತಿ ರೀತಿಯಲ್ಲಿ ಕ್ರೀಡೆನ ಒಂದು ಸ್ಪೋರ್ಟಿವಾಗಿ ತಗೊಂಡು ಈ ಒಂದು ಪಂದ್ಯಾವಳಿಗಳನ್ನ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂತ ಮೊದಲನೇದಾಗಿ ಅವ್ರು ಕೇಳ್ಕೊಳ್ತೀನಿ. ಹಾಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಯಾರೇ ನಮಗೆ ಈ ಒಂದು ಜಲ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಗಳಿಗೆ ಸಹಾಯ ಮಾಡ್ತಾಯಿದ್ದಾರೆ ಅವರು ಕೂಡ ಮುಂದಿನ ದಿನ ಬರ್ತಾರೆ ಇಲ್ಲಿಗೆ. ಅವರು ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಒಂದು ಇವತ್ತು ಪೂಜೆ ಮಾಡುವ ಮುಖಾಂತರ ನಮ್ಮ ಮನೇಶ್ವರನ ಗುಡಿಗೆ ಪೂಜೆ ಮಾಡಿ ಭೂತಾಯಿಗೆ ಪೂಜೆ ಮಾಡಿ ನಾವು ಪಂದ್ಯಾವಳಿಯನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀರಿ. ಆ ದೇವರು ನಮಗೆ ಎಲ್ಲ ಥರವಾದ ಶಕ್ತಿ ಕೊಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು.